ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸ್ವಾತಂತ್ರ್ಯೋತ್ಸವದ ದಿನ ಬಹಳ ದೊಡ್ಡ ಎಡವಟ್ಟು ನಡೆದು ಹೋಗಿದೆ. ಬಹಳ ದೊಡ್ಡ ಎಡವಟ್ಟು. ಸರ್ಕಾರ ಏನು ಮಾಡುತ್ತೆ? ಅಧಿವೇಶನದ ಹೊತ್ತಲ್ಲಿ ಈಗ ಪ್ರತಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಿದೆ. ಸ್ವತಃ ಮಂತ್ರಿಯೇ ಏನಾಗಿದೆ ಅಲ್ಲಿ ಅನ್ನೋದನ್ನು ತೆರೆದಿಟ್ಟಿದ್ದಾರೆ. ಸರ್ಕಾರಕ್ಕೆ ತೀರಾ ಮುಜುಗರ ತಂದಿಡುವ ಮತ್ತು ಸಿಕ್ಕಾಪಟ್ಟೆ ಆಕ್ರೋಶ, ಜನಾಕ್ರೋಶ ಸಿಡಿದು ಕಿತ್ತು ಬಿಸಾಡ್ತಾ ಇದ್ದಾರೆ ಅಲ್ಲಿ ಜನ. ಅಂಥ ಬೆಳವಣಿಗೆ. ಅದು ಯಾರನ್ನು ಕೇಳಿ ಗುಂಡು ಹಾರಿಸಿದ್ರು? 3 ಜನರನ್ನು ಬಲಿ ಪಡೆದಿರುವಂಥ ಪ್ರಕರಣ. ಮತ್ತಿದಕ್ಕೆ ನೇರವಾಗಿ ಇಲಾಖೆಯೇ ಹೊಣೆ ಅಂತ ಮಂತ್ರಿಯೇ ಇಲಾಖೆಯ ತಪ್ಪನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ಪ್ರತಿಪಕ್ಷಗಳು ಹೇಳೋದು, ಮೀಡಿಯಾಗಳು ಹೇಳೋದು ಏನೂ ಇಲ್ಲ. ಇಲ್ಲಿ ಮಂತ್ರಿಯೇ ತೆರೆದಿಟ್ಟಿದ್ದಾರೆ ಅಲ್ಲಿ ಏನು ನಡೆದಿದೆ ಅಂತ ಕಳ್ಳಾಟ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗೇನು ಹೊಣೆ? ಹಾಗಾದ್ರೆ ಯಾರು ಹೊಣೆ? ಯಾರ ಮೇಲೆ ಏನು ಕ್ರಮ ಆಗುತ್ತೆ? ಯಾರು ತಲೆದಂಡ ಆಗುತ್ತೆ? ಯಾರು ರಾಜೀನಾಮೆ ಆಗುತ್ತೆ? ಏನೇನಾಗುತ್ತೆ ಗೊತ್ತಿಲ್ಲ. ಯಾಕಂದರೆ 3 ರೈತರು ಬಲಿಯಾಗಿದ್ದಾರೆ. ಯಾರ ತಪ್ಪಿಂದ? ಅರಣ್ಯ ಇಲಾಖೆಯ ತಪ್ಪಿಂದ. ಚಾಮರಾಜನಗರದ ಹನೂರಿನ ಶಾಗ್ಯ ಗ್ರಾಮದ ಸಮೀಪ ಮರಿಯಮಂಗಲ ಬೀಟ್ನಲ್ಲಿ ಘಟನೆ ನಡೆದಿದೆ. ತೋಮಿಯರ್ ಪಾಳ್ಯ ಗ್ರಾಮದ ಅಂತೋಣಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಅಂತ ಗುರುತಿಸಲಾಗಿದೆ. ಇವರೆಲ್ಲ ರೈತರು ಅಂತ ಹೇಳ್ತಿದ್ದಾರೆ. ರೈತರಾದರೂ ಆಗಲಿ ಯಾರಾದರೂ ಆಗಲಿ ಒಟ್ಟಿನಲ್ಲಿ ಬಲಿಯಾಗಿದ್ದಾರೆ. ಯಾರ ಗುಂಡೇಟಿಗೆ? ಅರಣ್ಯ ಇಲಾಖೆಯ ಗಾರ್ಡ್ಗಳ ಗುಂಡೇಟಿಗೆ. ಅದು ಹೆಂಗೆ ಶೂಟ್ ಮಾಡ್ತಾರೆ? ಯಾವ ರೀತಿ ಶೂಟ್ ಮಾಡ್ತಾರೆ? ಏನಾದರೂ ಕಾರಣ ಇರಲಿ, ಅದು ಹೆಂಗೆ ಶೂಟ್ ಮಾಡ್ತಾರೆ? ಕೊಲೆಗಾರನನ್ನು ಕೂಡ ಅಷ್ಟು ಸುಲಭವಾಗಿ ಎನ್ಕೌಂಟರ್ ಮಾಡೋದನ್ನು ಒಪ್ಕೊಳ್ಳಲ್ಲ ಅಲ್ವಾ ಕಾನೂನು? ಸಲೀಸಲ್ಲ ಎನ್ಕೌಂಟರ್ ಮಾಡೋದು ಅಂದರೆ. ಅಂಥದ್ರಲ್ಲಿ ಈ ಕಳ್ಳ ಬೇಟೆ ತಡೆ ಕ್ಯಾಂಪ್ಗಳಿರ್ತಾವಲ್ಲ, ಆ ಗಾರ್ಡ್ಗಳು ಹೋಗಿ ಕಳ್ಳ ಬೇಟೆಯಾಡೋಕೆ ಬಂದಿದ್ದಾರೆ, ಇವರು ವನ್ಯಜೀವಿಗಳನ್ನು ಬೇಟೆಯಾಡೋಕೆ ಬಂದಿದ್ದಾರೆ ಅಂತ ಶೂಟೌಟ್ ಮಾಡಿದ್ದಾರೆ. ಎನ್ಕೌಂಟರ್ ಮಾಡಿ ಬಿಸಾಡಿದ್ದಾರೆ 3 ಅದರಲ್ಲೂ ಕೂಡ ಕಳ್ಳಾಟ ನಡೆದಿದೆ. ಈಗ ಹೇಳ್ತಿರೋದೇನು? 2 ಬ್ಯಾಗು ಜಿಂಕೆ ಮಾಂಸ ವಶಪಡಿಸ್ಕೊಂಡಿದ್ದಾರೆ, ನಾಡು ಬಂದೂಕು ಸಿಕ್ಕಿದೆ ಇರಬಹುದು. ಗ್ರಾಮಸ್ಥರು ಹೇಳ್ತಿರೋದು ಭತ್ತ ಅಥವಾ ಜೋಳ ಕಾಯಕ್ಕೋ ಏನೋ ಹೋಗಿದ್ರು ಅಂತ. ಗೊತ್ತಿಲ್ಲ, ಅದು ಜೋಳ ಕಾಯಕ್ಕೆ ಹೋಗಿದ್ರೋ, ಬೇಟೆಯಾಡೋಕ್ಕೆ ಹೋಗಿದ್ರೋ, ಕಳ್ಳಬೇಟೆಗೆ ಏನಾದರೂ ಆಗಿರಬಹುದು. ಅದು ಏನೇ ಆಗಿದ್ರೂ ಕೂಡ ಶೂಟ್ ಮಾಡಿ ಅವ್ರನ್ನ ಸಾಯಿಸೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಅರಣ್ಯ ಇಲಾಖೆ ಆ ತಪ್ಪು ಮಾಡಿಬಿಟ್ಟಿದೆ. ಸ್ವತಃ ಪುಟ್ಟರಂಗಶೆಟ್ಟಿ ಅವರು ಅರಣ್ಯ ಇಲಾಖೆ ಬಹಳ ದೊಡ್ಡ ತಪ್ಪು ಮಾಡಿದೆ, ಮಹಾ ಎಡವಟ್ಟು ಮಾಡಿದೆ. ಮತ್ತು ನನಗೇನೆ ಉಸ್ತುವಾರಿ ಸಚಿವ ಪುಟ್ಟರಂಗಶೆಟ್ಟಿ ಅವ್ರಿಗೇನೆ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಅಂತ ಅರಣ್ಯ ಇಲಾಖೆ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಏನು ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವ್ರು ನೋಡಬೇಕು, ಏನು ಮಾಡ್ತಾರೆ CM ಸಾಹೇಬರು ನೋಡಬೇಕು. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕೂಡಲೇ ಆದೇಶ ಮಾಡಿದ್ದಾರೆ CM. ಯಾಕಂದರೆ ಇದು ತಲೆಗೆ ಬರುತ್ತೆ. ಇದು ಸಣ್ಣ ವಿಷಯ ಅಲ್ಲ. 3 ಜನ ಬೆಳ್ಳಂಬೆಳಗ್ಗೆ ಶೂಟ್ ಮಾಡಿ ಮಲಗಿಸಿದ್ದಾರೆ. ಅದರಲ್ಲೂ ಅವ್ರು ಹೇಳಿದ್ದೇನು? ದಾಳಿ ಮಾಡೋಕ್ಕೆ ಬಂದ್ರಂತೆ ಗಾರ್ಡ್ಗಳ ಮೇಲೇ, ಚಕಮಕಿಯಾಗಿ ಸತ್ತು ಹೋಗಿದ್ದಾರೆ. ಸಿಬ್ಬಂದಿಗೂ ಒಬ್ರಿಗೆ ಗಾಯ ಆಗಿದೆ, ಅವ್ರನ್ನೂ ದಾಖಲು ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಹಾಗಾದರೆ ಡೆಡ್ ಬಾಡಿ ಎನ್ಕೌಂಟರ್ ಮಾಡಿದ್ಮೇಲೆ ಎಲ್ಲಿರಬೇಕು? ಎಲ್ಲಾಗಿದೆಯೋ ಆ ಸ್ಪಾಟಲ್ಲಿ ಇರ್ಬೇಕು ತಾನೆ. ಅದನ್ನು ಮೈಸೂರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಶಿಫ್ಟ್ ಮಾಡಿದ್ರು? ಹಂಗೆ ಮಾಡೋಕ್ಕೆ ಬರೋದೇ ಇಲ್ಲ. ಈ ರೀತಿ ಗುಂಡಿನ ಚಕಮಕಿ ಆಗಿ ಬಿದ್ದಿದ್ದಾರೆ ಅಂದರೆ, ಫಸ್ಟ್ ಆಫ್ ಆಲ್ ಗಾರ್ಡ್ಗಳಿಗೆ ಅಷ್ಟು ಸೀರಿಯಸ್ ಆಗಿ ಯಾರಿಗೂ ಏನೂ ಆಗಿಲ್ಲ. ಸಣ್ಣ ಪುಟ್ಟ ಗಾಯನೋ ಒಬ್ರಿಗಾಗಿದೆ, ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಎನ್ಕೌಂಟರ್ ಮಾಡಿ ಬಿದ್ದ ಮೇಲೆ ಅಲ್ಲೇ ಇರಬೇಕು, ಏನೂ 1 ಇಂಚು ಮೂವ್ ಆಗಬಾರ್ದಿತ್ತು. ಅದು ಹೆಂಗೆ ಮೈಸೂರಿಗೆ ಸಾಗಿಸಿದ್ರು? ಮೈಸೂರಿನ ಶವಾಗಾರಕ್ಕೆ ಹೆಂಗೆ ಬಾಡಿ ತಲುಪ್ತು? ಪುಟ್ಟರಂಗಶೆಟ್ಟಿ ಅವ್ರು ಹಾಕಿರೋದಿದ್ದು ಪಾಯಿಂಟ್, ನಾವಲ್ಲ. ಪುಟ್ಟರಂಗಶೆಟ್ಟಿ ಅವರೇ ರಿವೀಲ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಿದ್ದಾರೆ. ಅರಣ್ಯ ಅಧಿಕಾರಿಗಳು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಒಬ್ಬರು ವಾಪಸ್ ಬರ್ತಿದ್ದಾಗ ಹೊಡೆದ್ವಿ ಅಂತಾರೆ, ಇನ್ನೊಬ್ರು ಚಕಮಕಿ ಆಯಿತು ಅಂತಾರೆ, ಒಬ್ಬರು ಮಾಂಸ ಸಿಕ್ತು ಅಂತಾರೆ, ಮಾಂಸ ಹಂಚ್ಕೊಳ್ತಿದ್ರು ಬೇಟೆಯಾಡಿ ಆವಾಗ ಸಿಕ್ಬಿದ್ರು ಅಂತಾರೆ. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್, ಸುಳ್ಳು, ಮಹಾ ಸುಳ್ಳು ಹೇಳ್ತಿದ್ದಾರೆ ನನಗೆ ಉಸ್ತುವಾರಿ ಸಚಿವನಿಗೆ ಅಂತ ಅಲ್ಲಿ ನರ್ಸಲಿಯತ್ತನ್ನು ತೆರೆದಿಟ್ಟಿದ್ದಾರೆ ಪುಟ್ಟರಂಗಶೆಟ್ಟಿ ಅವರು. ಈಗ ಜನ ಅಂತೂ ಹೆಂಗೆ ರೊಚ್ಚಿಗೆದ್ದಿದ್ದಾರೆ ಅಂದರೆ ಆ ಕ್ಯಾಂಪ್ಗಳನ್ನೆಲ್ಲ ಕಿತ್ತು ಬಿಸಾಡ್ತಿದ್ದಾರೆ. ಅಕಸ್ಮಾತ್ ಬೇಟೆನೇ ಆಡಕ್ಕೆ ಹೋಗಿದ್ರೆ, ತಪ್ಪು ಮಾಡಿದರೆ ಹಿಡ್ಕೊಂಡು ಹೋಗಿ ಜೈಲಿಗೆ ತುಂಬಬೇಕಿತ್ತು. ಹಂಗೂ ಹೊಡೆಯೋದಿದ್ರೆ ಹೊಡೆಯೋದು ಎಲ್ಲಿ ಗೊತ್ತಿರುತ್ತಲ್ಲ ಇವ್ರಿಗೆ. ಆ ಥರ ಗುಂಡಿನ ಚಕಮಕಿ ಆದಾಗ ಎಲ್ಲಿ ಹೊಡಿಬೇಕು? ಮನುಷ್ಯನಿಗೆ ಕಾಲು ಕೆಳಗೆ ಹೊಡಿಬೇಕಾ, ಮಂಡಿ ಕೆಳಗೆ ಹೊಡಿಬೇಕಾ? ಎಲ್ಲ ರೂಲ್ಸ್ ಇದೆ ತಾನೆ. ಇವರು ಹೆಂಗೆ ಶೂಟೌಟ್ ಮಾಡಿದ್ರು, ಹೆಂಗೆ ಅವ್ರ ಜೀವ ತೆಗೆದ್ರು? 3 ಜನ ರೈತರು ಬೆಳ್ಳಂಬೆಳಗ್ಗೆ ಶವ ಆಗಿದ್ದಾರೆ. ಆ ಥರ ಮಾಡೋದು ತಪ್ಪು ಅಂತ
ಕತ್ತುಗಾಲಿ ಶೂಟ್ ಮಾಡಿದಾರಲ್ಲ ಅದು ತಪ್ಪು. ಮಾಡಬೇಕಾದ ಕಾನೂನು ಅದೇ, ಮಂಡಿದ ಕೆಳಗಡೆ ಶೂಟ್ ಮಾಡಬೇಕು ಅಂತ ಇರೋದು. ಈಗ ಫಾರೆಸ್ಟ್ ಸರ್ ಇವರು ಬೇಟೆ ಆಡಕ್ಕೆ ಬಂದಿದ್ರು ಅಂತ ಫಾರೆಸ್ಟ್ ಅವ್ರು ಹೇಳ್ತಾ ಇದ್ದಾರೆ. ಅದೇ ಹೇಳ್ತಿರೋದು. ಓಕೆ, ಯಾವಾಗ ಆಗಿರೋದು ಸರ್ ಇನ್ಸಿಡೆಂಟ್ ಆಗಿರೋದು? 5 ಗಂಟೆ 20 ನಿಮಿಷ ಬೆಳಗಿನ ಜಾವ. ಆಲ್ರೆಡಿ ಬೇಟೆ ಆಡಿದ್ರು ಅಂತ ಆಡಕ್ಕೆ ಬಂದಿರೋದು. ಒಬ್ರು ಹೇಳ್ತಾರೆ ಎಲ್ಲ ಬೇಟೆಯಾಡಿ ಮೊಸ ತಗೊಂಬತ್ತಿದ್ರು ಆಗ್ಬಿಡೋದು ಅಂತಾರೆ. ಬೇರೆ ಬೇರೆ ಥರ ಮಾಹಿತಿಗಳು ಬರ್ತಾವೆ. ಬೇರೆ ಬೇರೆ ಮಾಹಿತಿ ಕೇಳ್ತಾ ಇಲ್ಲ. ಅರಣ್ಯ ಇಲಾಖೆಯವ್ರು ತಮಗೆ ಏನು ಹೇಳಿದ್ರು? ಅರಣ್ಯ ಇಲಾಖೆ ನಾನು ಹೋಗಿ ನೋಡಿಲ್ಲ. ಈ ಥರ ಇದೆ ನಮ್ಮ ACFನು ಹಂಗೆ ಹೇಳ್ದ. ನಮ್ಮ DF ನಮ್ಮ ಕಡೆಯವರು ಅವ್ರು ನಾನು ಅಲ್ಲೇ ಹೋಗ್ತೇನೆ, ನನಗೆ ಮಾಹಿತಿ ಮಾಹಿತಿ ತಗೋಬೇಕಲ್ವ ಸರ್? ಮಾಹಿತಿ ಸತ್ಯ ಯಾರು ಕರೆಕ್ಟಾಗಿ ಹೇಳಲ್ಲ ರೀ. ಇನ್ನು ನಾವು ತಗೋಬೇಕಲ್ಲಿ. ಅವ್ರ ಕಡೆ ಇದ್ದಾರಲ್ಲ ಫಾರೆಸ್ಟ್ನವ್ರು, ಅವ್ರು ಬೇಕಾದ್ರೆ ಅವ್ರು ಹೇಳ್ತಾರೆ. ನಮ್ಮ ಈ ಕಡೆ ಪಾಪ ನಮ್ಗೆ ಯಾರು ಇನ್ನೂ ಏನು ಹೇಳಿಲ್ಲ. ಇವ್ರು ತಿಳ್ಕೊತೀವಿ ಅವ್ರು ಸತ್ಯ ಸರ್. ಈಗ 4 ಜನ ಹೇಳಿದ್ರು, ಈಗ 3 ಜನ ಡೆತ್ ಆಗಿದೆ. ಇನ್ನೊಬ್ರು ತಪ್ಪಿಸ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಅವ್ರ ಮಾಹಿತಿ ಇಲ್ವಾ? ಇಲ್ಲಿ ಆಸ್ಪತ್ರೆ ಇದ್ದಾರೆ. ಇಲ್ಲಿ ಆಸ್ಪತ್ರೆ ಇದ್ದಾರೆ, ನೋಡ್ತೀವಿ. ಫಾರೆಸ್ಟ್ ಏನು ಆಗೇ ಇಲ್ಲ. ಅವರು ಅವ್ರಿಗೆ ಯಾರಿಗೂ ಬಿದ್ದಿಲ್ಲ, ಇವ್ರಿಗೆ ಹೊಡೆದಿದ್ದಾರೆ. ಅವರು ಇವ್ರಿಗೆ ಹೊಡೆದಿರೋದು. ನಿಮಗೆ ಐಆರ್ ಅಫಿಷಿಯಲ್ಸ್ ಹೇಳ್ತಾ ಇರೋದು ಬೇಟೆ ಆಡಿ ಬರ್ತಾ ಇದ್ರು ಅಂತ ಇಲ್ವಾ? ಅವ್ರು ಬೇಟೆಯಾಡಿ ಬರ್ತಾ ಇದ್ರು ಅಂತ ಹೇಳ್ತಾ ಇರೋದು. ಅವ್ರು ಹೇಳ್ತಾ ಇರುವಂತದ್ದು. ಈಗ FIR ಆಗಿದೆ ಸರ್. ಅವ್ರು ಕಂಪ್ಲೀಟ್ ಕೊಡ್ಬೇಕಲ್ಲ. ಕಂಪ್ಲೀಟ್ ಕೊಡೋಕೆ ಯಾರು ಸಿದ್ಧ ಇಲ್ಲ. ಅವರು ಪಾರ್ಟಿಗಳ ಕಡೆಯವರು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲೂ ನೋಡಿ ಕಂಪ್ಲೀಟ್ ಕೊಟ್ಟು ಅದು ಏನು ಮಾಡಬೇಕು ನೋಡಿಸಿ ಪೋರ್ಟ್ಪೋರ್ಟ್ ಮಾಡಕ್ಕೆ ಮಾಡಿಸ್ಬೇಕು ಸರ್. ಘಟನೆ ಇಷ್ಟೊತ್ತಾಗಿದೆ ಸರ್. ಫಾರೆಸ್ಟ್ ಇಲಾಖೆಯಲ್ಲಿ ಅಧಿಕೃತವಾದಂತಹ ಮಾಹಿತಿಗಳು, ಹೇಳಿಕೆಗಳು ಈ ಕ್ಷಣದವರೆಗೂ ಬಂದಿಲ್ಲ ಸರ್. ಯಾರಿಗೂ ಬಂದಿಲ್ಲ. ಇದು ಸರ್ಕಾರಕ್ಕೆ ಡ್ಯಾಮೇಜ್ ಅದು ಕೊಡಬೇಕು, ಕೊಡಿಸ್ತೀವಿ. ಮಾಹಿತಿ ಕೊಡಿ. ಈಗ ಗಲಾಟೆ ಐತೆ ಅಂತ ತಪ್ಪಿಸ್ಕೊಂಡಿದ್ದಾರೆ ಅಂತಲ್ಲಿ. ನಾವು ನೋಡಿದಾಗ ಅವ್ರು ಗಲಾಟೆ ಆಗ್ತದೆ ಅಂದ್ಬಿಟ್ಟು ಅವರು ನಿಮ್ಗೆ ಇನ್ನೊಂದು ಹೇಳಿ ಹೊಡೆದು ಬಿದ್ದಾಗ ಅವ್ರು ಬಾಡಿನೇ ತರಾಗಿಲ್ಲ. ಅವರು ಬಾಡಿ ಎತ್ಕೊಂಬಂದ್ರೆ ದೊಡ್ಡ ತಪ್ಪಾಗಿದೆ. ಅಲ್ಲಿ ಫಾರೆಸ್ಟ್ನವರು ಬಾಡಿಗಳನ್ನ ಅವ್ರೇನು ನನಗೆ ತಿಳಿಲ್ಲ. ಬೇರೆ ಹೇಳ್ತಾ ಇರೋದೇನೆ ಅಂತಂದರೆ ಅಲ್ಲಿ ಇಬ್ಬರು ಸುತ್ತೋದ್ರು, ಒಬ್ಬ ಬದುಕಿದ್ದ. ಹಾಗಾಗಿ ನಾವು ತಗೊಬಂದ್ವಿ ಅಂತ. ಒಬ್ಬರೇ ಸರಿ ಇಬ್ಬರೇ ಸರಿ ಅಲ್ಲಿ ಗೊತ್ತಾಗ ಮೇಲೆ ತರಬೇಕಾಗಿತ್ತು ಅಂತ ನನ್ನ ತಪ್ಪಿದೆ ಅಂತ ಅದೇ ನೋಡ್ಬೇಕಲ್ಲ. ನಾನು ಹೆಂಗೆ ಹೇಳಕ್ಕಾಯ್ತಲ್ಲ, ನೋಡಿ ಹೇಳ್ತೀನಿ. ಅರಣ್ಯ ಇಲಾಖೆ ತಪ್ಪು ಮಾಡಿದ್ದಾರೆ ಅಂತ ತಮಗೆ ಅನ್ನಿಸ್ತಾ ಇದೆಯಾ? ಯಾಕಂದ್ರೆ ಅವ್ರು ಹೊಡೆದಿರೋ ಜಾಗ ನೋಡಿದಾಗ ಅನ್ನಿಸ್ತದೆ. ನಕಲಿ ಎನ್ಕೌಂಟರ್ ಅಂದ್ರೆ ನಕಲಿ ಅಂತ ಕೇಳಕ್ಕಲ್ಲ. ಅವ್ರು ಹೇಳ್ತಾರಲ್ಲ ಅವ್ರು ಮಾಂಸ ತಗೊಂಬತ್ತಿದ್ರು ಅದು ಕೊಡೋದು ಅಂತ. ಅವರು ನಮ್ಗೆ ಗನ್ ತಗೊಂಡು ಎದುರೇಟ್ ಹೊಡೆದ್ರು, ನಾವು ಆಗೋಗಿ ಹೊಡೆದು ಅವ್ರು ಡೆತ್ ಆಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಈಗ ಒಂದಲ್ಲ ಎರಡಲ್ಲ 3 ಸಾವಾಗಿರುವಂತದ್ದು. ಅವ್ರು ಹೇಳ್ತಾ ಇರುವಂತದ್ದು ಕೃಷಿಕರಿದ್ರು, ದನ ಕರುಗಳು ಒಳಗಡೆ ಹೋಗ್ತಾ ಇತ್ತು, ಸೊಪ್ಪುಗಳನ್ನ ತರಕ್ ಹೋಗ್ತಾ ಇದ್ರು, ಹಿಡಿದವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತು. ಯಾಕೆ ಫೈರ್ ಮಾಡಿದ್ರು ಅನ್ನೋ ಪ್ರಶ್ನೆ. ಅದನ್ನೇಪ ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನ ಮಾತಾಡಿಲ್ಲ ಸರ್ ಇದುವರೆಗೂ. ನಮಗೆ ನಾನು ಇವನು ಮಾತ್ರ DF ನಮ್ಮ DF ಮಾಡಿದ್ದೆ. ಅವನು ಅದೇ ಅವರು ಬೇಟೆಗೆ ಹೋಗಿ ಮಾಂಸ ತಗೊಂಬತ್ತಾ ಇದ್ರು. ಕೇಳಿದ್ರಿ ಎಲ್ಲಿ ಅವನು ಪಾಪ ಇಲ್ಲಿಂದ ಹೋಗ್ತಾರೆ. ಅವ್ರು ಯಾರು ನಮ್ಗೆ ಸಿಕ್ಕಿಲ್ಲ ಇನ್ನೂ. ಏನಾಗಬೇಕಾಗಿದೆ ಅಂತ ಅದನ್ನೇ ತಪ್ಪಾಗಿದೆ ಅಂತ ಹೇಳ್ತಾರೆ. ಇನ್ನೂ ಯಾವುದು ಸರಿಯಾಗಿ ನಮ್ಮ ಮಾಹಿತಿ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ನಾನು ಆದ ತಕ್ಷಣ ಇಮಿಡಿಯೇಟ್ ಇಲ್ಲಿ ಸೀದಾ ನಾನು DC ಬಾಡಿ ಎಲ್ಲ ಶಿಫ್ಟ್ ಮಾಡ್ಬೇಕಾದ್ರೆ ಯಾರು ಒಪ್ಪಿಗೆ ತಗೊಂಡ್ರು? ತಪ್ಪಾಗಿದೆ ಅಂತ ನಾನೇ ಹೇಳ್ತಾ ಇರಲ್ಲ. ಅವ್ರು ತಪ್ಪಾಗಿದೆ, ಫಾರೆಸ್ಟ್ ಇಲಾಖೆ ತಪ್ಪಾಗಿದೆ. ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಖಂಡಿತವಾಗಿ ತಗೋತೀವಿ. ಯಾರ ವಿರುದ್ಧ ಕ್ರಮ ತಗೋತೀರಾ ಅಂತ? ಈಗ ಯಾರು ಮಾಡಿರ್ತಾರೆ ಒಂದು ಮೇಲ್ಪಟ್ಟ ಅಧಿಕಾರಿ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಅವ್ರ ಮೇಲೆ ತಗೋತೀವಿ. ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೀಟ್ ಕೊಡಬೇಕು. ಅವ್ರಿಂದ ನಾವು ಕೊಡಲ್ಲ ಅಂತ ಗಲಾಟೆ ನಡೆದ 1000 ಜನ. ನಾವೀಗ ತುರ್ತು ಅಲ್ಲೇ ಹೋಗ್ತೀವಿ. ನನ್ನ ಹೆಸರು ದೋಮಿನ್ ಅಂತ. ಅವ್ರು ಫಾರೆಸ್ಟ್ಗೆ ಹೋಗಿದ್ರ ಅಂತ ಅವ್ರು ಹೇಳ್ತಾರೆ. ಅವ್ರು ಹೋಗ್ಬಿಟ್ರು. ಮಲಗಿರುವಾಗ ಯಾಕೆ ಆತರ ಶೂಟ್ ಮಾಡ್ಬೇಕು? ತಪ್ಪಾಗಿದ್ರೆ ಕರ್ಕೊಂಡ್ ಬರ್ಬೇಕು ತಾನೆ ಸ್ಟೇಷನ್ಗೆ. ಯಾಕೆ ಆತರ ಶೂಟ್ ಮಾಡಕ್ಕೆ ಯಾರು ಅವ್ರಿಗೆ ರೂಲ್ಸ್ ಕೊಟ್ಟಿದ್ದು, ರೈಸ್ ಕೊಟ್ಟಿದ್ದು? ಕಾನೂನು ಏನಿದೆ ಅವ್ರಿಗೆ ಕಾನೂನು? ಹಂಗೆ ಶೂಟ್ ಮಾಡಿದ್ರು ಏನಾದ್ರು ತಪ್ಪಾಗಿ ಕಾಲಿನ ಕೆಳಗಡೆ ಶೂಟ್ ಮಾಡ್ಬೇಕು. ಅವರು ಯಾರು ಆತರ ಶೂಟ್ ಮಾಡಕ್ಕೆ ಹೇಳಿದ್ದು? ನಮ್ಮ ಮಕ್ಳು ಸಾಯಿಸ ಬಿಟ್ರಲ್ಲ. ನಮ್ಮ ಮಕ್ಕಳಿಗೆ ಅಪ್ಪ ಅಂತ ಕೇಳ್ತಾರಲ್ಲ, ಯಾರು ಕರ್ಕೊಂಡ್ ಬರ್ತಾರೆ ಇವಾಗ? ಇವರು ಬೆಳಗ್ಗೆ ಹೊತ್ತು ದನ ಓಡಿಸ್ಬಿಟ್ಟು ಹೋಗಿದ್ದಾರೆ. ದನ ಒಬ್ಬರದು ಹೋಗಿರೋದು. ದನ ಹೋಗ್ಬಿಟ್ಟು ಮಾಡಿದ್ದಾರೆ. ದನ ಹೋಗಿ ಕಾಡಲ್ಲಿ ಸೇರ್ಕೊಂಡು ಎಲ್ಲ ಸೀಮೆ ಸಾಲ ಸೆಟ್ಗೆ ಎಲ್ಲ ಹೋಗಿರೋದು. ಇನ್ನೇನ್ ಮಾಡಿದ್ರು? ನಾವು ಇನ್ನೊಂದು 2 ಕರ್ಕೊಂಡಿದ್ರು. ಹೋಗಿ ಹುಡ್ಕೊಂಬಂಗ ಅಂತ ಹೋಗಿತ್ತು. ಎಲ್ಲ ಹೋಗಿ ಎಣ್ಣೆ ಕಿನ್ನೆ ಹೊಡೆದ್ಬಿಟ್ಟು ಬಂದವ್ರೆ.
ಬಂದು ಏನ್ ಮಾಡ್ಬಿಟ್ರು ಅಲ್ಲಿ ಒಂದು ಬಂಡ ಐತೆ ಮೇಲೆ ಮಲಗಿದ್ದಾರೆ. ಇವ್ರು ಏನ್ ಮಾಡಿ ಎಲ್ಲ ಐತೆ ಸೊಲ ಮಕ್ಳಂಗ ಅಂದ್ಬಿಟ್ಟು ಮಲಗಿದ್ದವ್ರನ್ನ ಹೋಗಿ 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 ದನ ಹುಡ್ಕ ಹೋಗಿ ಹಿಂಗ್ ಮಾಡಿರೋದು. ಇವ್ರು ಏನು ಬೇಟೆ ಕೀಟಕ್ಕೆ ಏನು ಹೋಗಿಲ್ಲ, ದನ ಹುಡ್ಕ ಹೋಗಿ ಮಲಗಿರೋದು. ಬೇಟೆ ಹೆಸರು ಹಾಕಿ ಗುಂಡ ಹಾರಿಸಿರೋದು ಅವ್ರನ್ನ. ಬೇಟೆಗೆ ಗುಂಡ ಹಾರಿಸಿದ್ದಾರೆ. ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕಡೆ ಪ್ರತಿಪಕ್ಷಗಳಿಗೆ ಇದು ಅಸ್ತ್ರ ಆಗಿದೆ. ಅರಣ್ಯ ಇಲಾಖೆಯದ್ದೇ ತಪ್ಪಿದೆ ಅಂತ ಅಲ್ಲಿನ ಎಲ್ಲರೂ ಸ್ಥಳೀಯ ಶಾಸಕರಿಂದ ಹಿಡಿದು ಉಸ್ತುವಾರಿ ಸಚಿವರಿಂದ ಹಿಡಿದು ಎಲ್ಲ ಒಪ್ಕೊಳ್ತಿದ್ದಾರೆ. ಇಲ್ಲಿ ಯಾರು ಅದನ್ನು ವಾದ ಮಾಡೋ ಪರಿಸ್ಥಿತಿಯಲ್ಲೇ ಇಲ್ಲ. ಅರಣ್ಯ ಇಲಾಖೆಯನ್ನ ವಹಿಸ್ಕೊಂಡು ಮಾತಾಡೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಸಕರು ಇಲ್ಲ. ಅಲ್ಲಿ ಬಂದವರು ಎಲ್ಲ ಹೇಳ್ತಿರೋದು ಹೌದು ಅರಣ್ಯ ಇಲಾಖೆದೇ ತಪ್ಪಾಗಿದೆ, ಅರಣ್ಯ ಇಲಾಖೆದೇ ತಪ್ಪಾಗಿದೆ ಅಂತ. ಮರಣೋತ್ತರ ಪರೀಕ್ಷೆಗೆ ಈಗ ಮೈಸೂರು KR ಆಸ್ಪತ್ರೆ ಶವಾಗಾರಕ್ಕೆ ತಂದಿದ್ದಾರೆ. ಆದರೆ ಅದು ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಬರೋ ಹಾಗಿಲ್ಲ, ಅದು ಅಲ್ಲೇ ಇರಬೇಕಿತ್ತು. ಬಂತು ಅನ್ನೋದ್ರ ಬಗ್ಗೆ ಇದುವರೆಗೂ ಕ್ಲಾರಿಟಿ ಸಿಗ್ತಿಲ್ಲ. ಹಲವಾರು ಸಂಶಯಗಳು ನಮಗೆ ಸಿಗ್ತಿವೆ. ಇಲ್ಲಿ ಅಷ್ಟು ಸುಳ್ಳು ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೃತಪಟ್ಟವರು ಬೇಟೆಗಾರರು ಅಂತಾನೆ ಅನಿಸ್ತಿಲ್ಲ. ಅರಣ್ಯ ಇಲಾಖೆ ಬೇಜವಾಬ್ದಾರಿತನ ಎದ್ದು ಕಾಣ್ತಿದೆ. ಪ್ರಕರಣದಿಂದ ಸರ್ಕಾರಕ್ಕೂ ಮುಜುಗರ ಆಗಿದೆ. ಪ್ರಕರಣದ ಬಗ್ಗೆ ಯಾರೂ ಕೂಡ ದೂರು ಕೊಟ್ಟಿಲ್ಲ. FIR ಆಗದೆ ಮರಣೋತ್ತರ ಪರೀಕ್ಷೆ ಆಗಲ್ಲ ಅಂತೆಲ್ಲ ಈಗ ಹಲವಾರು ವಿಚಾರಗಳು ಬಂದಿವೆ. ಒಂದು ಮೂಲದ ಮಾಹಿತಿ ಪ್ರಕಾರ ಅಲ್ಲಿ ಬಂದವ್ರು ಬೇಟೆ ಆಡಕ್ಕೆ ಬಂದೇ ಇಲ್ಲ. ಜಿಂಕೆ ಮಾಂಸ, ನಾಡಬಂದೂಕು ಎಲ್ಲ ಆಮೇಲೆ ಇವರು ಸೃಷ್ಟಿ ಮಾಡಿರೋ ಕಟ್ಟು ಕಥೆ ಅಂತ ಕೂಡ ಹೇಳಲಾಗ್ತಿದೆ. ಬೇಟೆಗಾರರು ಅಲ್ಲ ಅವರು, ಏನೋ ಬೇರೆ ರೀತಿಯಲ್ಲಿ ನಡೆದಿದೆ ಇಲ್ಲಿ ಅಂತ. ದೂರಾಗಿಲ್ಲ, FIR ಆಗಿಲ್ಲ, ಅದು ಹೆಂಗೆ ಮರಣೋತ್ತರ ಪರೀಕ್ಷೆ ಕರೆಸ್ತಾರೆ? ಶೂಟೌಟ್ ಆಗಿರೋ ಜಾಗದಿಂದ ಸ್ಥಳಾಂತರ ಮಾಡೋಂಗೆ ಇಲ್ಲ. ಮರಣೋತ್ತರ ಪರೀಕ್ಷೆಗೆ ಹೆಂಗೆ ಕಳಿಸಿದ್ರು ಇವರು? ಸಿಕ್ಕಾಪಟ್ಟೆ ಅಂಶಗಳು ಇಲ್ಲಿ ಅನುಮಾನ ಏನಿಲ್ಲ, ಡೈರೆಕ್ಟಾಗಿ ಇಲ್ಲಿ ತಪ್ಪು ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಸೊ ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾರೆ? ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಿದ್ದಾರೆ ಅದೇನೋ ವಶಪಡಿಸ್ಕೊಂಡಿದ್ದಾರೆ, ಇನ್ನಷ್ಟೇ ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ. DK ಶಿವಕುಮಾರ್ ಅವರು ಎಲ್ಲ ಬಗೆಯಲ್ಲೂ ತನಿಖೆ ಆಗ್ತಿದೆ ಎರಡೂ ಸೈಡಿಂದ ಅಂತ ಹೇಳ್ತಿದ್ದಾರೆ. ಬಟ್ ಪುಟ್ಟರಂಗ ಶೆಟ್ಟಿ ಅವರು, ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಶಾಸಕರು ತೆರೆದಿಡ್ತಿದ್ದಾರೆ, ಮಹಾಲೋಪ ಆಗಿದೆ, ಎಲ್ಲ ಕಡೆ ಲೋಪ ಆಗಿದೆ. ಇಲ್ಲಿ ಬಂದಿರೋರು ಬೇಟೆಗಾರರು ಅನ್ನೋದೇ ಡೌಟ್ ಇದೆ ಅಂತ. ಗ್ರಾಮಸ್ಥರು ಜನ ಅಂತೂ ಹೆಂಗೆ ರೊಚ್ಚಿಗೆದ್ದಿದ್ದಾರೆ ಅಂದರೆ 2 ಕೋಟಿ ಪರಿಹಾರ ಈ ಕ್ಷಣ ತೆಗೆದಿಡಬೇಕು. ಒಂದು ಕಡೆ ದುಡ್ಡಿಟ್ರು ಜೀವ ಅಂತೂ ಬರಲ್ಲ. ಸೊ ಇದಕ್ಕೆ ಯಾರು ಹೊಣೆ? ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಅರಣ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಉತ್ತರ ಕೊಡಬೇಕು. ಅದು ಹೆಂಗೆ ಕೊಂದ್ರಿ 3 ಜನರನ್ನ ಅನ್ನುವಂಥ ಆಕ್ರೋಶ ಅಧಿವೇಶನದ ಸಮಯದಲ್ಲಿ ಮತ್ತೊಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಸರ್ಕಾರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬೆಳವಣಿಗೆಯ ಬಗ್ಗೆ, ಈ ದುರದೃಷ್ಟಕರ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.